ಧರ್ಮಸ್ಥಳ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದ್ ರೀತಿಯಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು. ಸೊ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂತ ಗಂಭೀರ ಆರೋಪ ಪ್ರತಿಪಕ್ಷಗಳಿಂದ ವ್ಯಕ್ತ ಆಗ್ತಾ ಇದೆ. ಇದೀಗ ಆಡಳಿತಾರೂಢ ಕಾಂಗ್ರೆಸ್ ನಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಧ್ವನಿಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಖುದ್ದು ನಮ್ಮ ಜೊತೆಗೆ ನೆಲಮಂಗಲ ಕಾಂಗ್ರೆಸ್ ಶಾಸಕರಾಗಿರುವಂತಹ ಶ್ರೀನಿವಾಸ್ ಅವರು ಇದ್ದಾರೆ. ಅವರು ಕೂಡ ಧರ್ಮಸ್ಥಳಕ್ಕೆ ಅವರು ಒಂದು ತಂಡ ದೇವಾಲಯಕ್ಕೆ ಭೇಟಿಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಅವ್ರ ಬಗ್ಗೆ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಶ್ರೀನಿವಾಸ್ ಅವರು, ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಹೇಳಿದೆ ಧರ್ಮಸ್ಥಳದ ವಿಚಾರವಾಗಿ ಕೂಡ ಷಡ್ಯಂತ್ರ ನಡೀತಿದೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ನೀವು ದೇವಾಲಯಕ್ಕೆ ಕೂಡ ಒಂದು ನಿಯೋಗ ಹೋಗೋದಕ್ಕೆ ಮುಂದಾಗಿದ್ದೀರಾ. ಯಾವ ರೀತಿ ಸಿದ್ಧತೆ ಆಗ್ತಿದೆ ಏನು? ಈಗ ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಸ್ವಾಮಿಗೆ ಮತ್ತೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರಿಗೆ ಮಸಿಯನ್ನ ಬೆಳಿಬೇಕು, ಏನಾದರೂ ಮಾಡಿ ಕೆಟ್ಟ ಹೆಸರನ್ನ ತರಬೇಕು ಅಂತ ಹೇಳಿ ಕೆಲವೊಂದು ಅಪಪ್ರಚಾರಗಳು, ಹುನ್ನಾರಗಳು ನಡೀತಾ ಇರತಕ್ಕಂಥದ್ದನ್ನ ಸೌಜನ್ಯ ಕೊಲೆ ಕೇಸನ್ನ ಮುಂದೆ ಇಟ್ಕೊಂಡು ಮಾಡ್ತಾ ಇರತಕ್ಕಂಥದ್ದನ್ನ ಗಮನಿಸಿದೀವಿ. ಇದಕ್ಕೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ನನ್ನ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಾರ್ವಜನಿಕರ ಜೊತೆಗೂಡಿ ಈ ಧರ್ಮಸ್ಥಳದ ಬಗ್ಗೆ ಮಾಡ್ತಾ ಇರತಕ್ಕಂಥ ಅಪಪ್ರಚಾರವನ್ನ ಮತ್ತೆ ಅದರ ಬಗ್ಗೆ ಏನು ಹುನ್ನಾರ ನಡೀತಾ ಇದೆ ಇದನ್ನ ಖಂಡಿಸಬೇಕು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತಿಗೆ ಏನು ಒಂದು ಶಕ್ತಿ ಇದೆ, ಆ ಶಕ್ತಿಗೆ ಯಾವತ್ತೂ ಅಪಪ್ರಚಾರ ಮಾಡಲಿಕ್ಕೆ ಯಾರು ಮುಂದಾಗಿದ್ದಾರೆ ಆ ಅಪಪ್ರಚಾರಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಎದೆಗುಂದಬಾರದು. ಇಡೀ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತೆ ನಾನು ಆ ಕ್ಷೇತ್ರದ ಸೇವಕನಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಆ ಭಕ್ತಿಗೆ ಸದಾ ನಾವು ಸಿದ್ಧರಿದ್ದೇವೆ. ಧರ್ಮಸ್ಥಳದ ಶಕ್ತಿ ಇಡೀ ರಾಜ್ಯಕ್ಕೆ, ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಿದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇಂಥ ಮಸಿ ಬಳಿಯೋ ವ್ಯಕ್ತಿಗಳಿಂದ ನೀವು ಎದೆಗುಂದಬಾರದು ಅಂತ ಹೇಳಿ ಶಕ್ತಿ ತುಂಬಲಿಕ್ಕೆ ಮತ್ತೆ ನಮ್ಮ ಒಂದು ಧಾರ್ಮಿಕ ಭಾವನೆ ಧರ್ಮಸ್ಥಳದ ಬಗ್ಗೆ ಏನಿದೆ ಅದನ್ನ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಬಗ್ಗೆ ಒಂದು ಬೇರೆಯವರಿಗೆ ಏನು ಅಪಪ್ರಚಾರ ಮಾಡ್ತಾ ಇರೋರಿಗೆ ಅಪಪ್ರಚಾರ ಮಾಡಬಾರ್ದು. ತಮ್ಮ ಹೋರಾಟ ಏನಿದೆ ಅದಕ್ಕಷ್ಟೇ ಇರಬೇಕು. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪೀಠಕ್ಕಾಗ್ಲಿ ಮಂಜುನಾಥ ಸ್ವಾಮಿಯ ಬಗ್ಗೆ ಆಗ್ಲಿ ತಮ್ಮ ಅಪಪ್ರಚಾರ ಮಾಡಬಾರ್ದು ಅಂತಕ್ಕಂಥದ್ದ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ನೆನ್ನೆ ನಾನು ಕರೆ ಕೊಟ್ಟೆ 150ಕ್ಕೂ ಹೆಚ್ಚು ಕಾರುಗಳಲ್ಲಿ ಹೊಡಬೇಕು ಅಂತ ಹೇಳಿ. ಆದ್ರೆ ಈಗಾಗಲೇ 200-250ಕ್ಕೂ ಹೆಚ್ಚು ವಾಹನಗಳು ಸಾರ್ವಜನಿಕರು, ನಮ್ಮ ಪಕ್ಷದ ಮುಖಂಡರು ನೋಂದಣಿಯನ್ನ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಮಂಜುನಾಥ ಸ್ವಾಮಿಯ ಬಗ್ಗೆ ಬಹಳ ಭಕ್ತಿಯಿಂದ ನಾವೆಲ್ಲ ರ್ಯಾಲಿಯನ್ನ ಇಟ್ಕೊಂಡಿದ್ದೀವಿ. ಯಾವಾಗ ಹೋಗ್ತಾ ಇದ್ದೀರಾ? ಯಾವ ರೀತಿಯಲ್ಲಿ ಕೂಡ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಅಧಿವೇಶನ ಮುಗಿದ ನಂತರ ಶನಿವಾರ ತಪ್ಪಿದ್ರೆ ಭಾನುವಾರ ನಮ್ಮ ಕ್ಷೇತ್ರದ ಮುಖಂಡರು, ಸಾರ್ವಜನಿಕರು, ಧರ್ಮಸ್ಥಳ ಸ್ವಾಮಿಯ ಯಾರು ಆಸಕ್ತರಿದ್ದಾರೆ ಅವರೆಲ್ಲರನ್ನು ನೋಂದಾಯಿಸ್ಕೋಬಹುದು ಅಂತ ಹೇಳಿದ್ದೀನಿ. ಅದಕ್ಕೆ ಬೇಕಾದಂತ ಸಿದ್ಧತೆಗೆ ನನ್ನ ಕ್ಷೇತ್ರದಲ್ಲಿ ಮುಖಂಡರನ್ನ ನಿಯೋಜನೆ ಮಾಡಿದ್ದೀನಿ. ಅವರೆಲ್ಲರೂ ಆ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಹೋಗ್ತಿದ್ದಾರೆ ಧರ್ಮಸ್ಥಳಕ್ಕೆ. ಹೌದು, ನನ್ನ ನೇತೃತ್ವ ಅನ್ನೋದಕ್ಕಿಂತ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಇರತಕ್ಕಂತ ನನಗೆ, ನಮ್ಮ ಪಕ್ಷದ ಮುಖಂಡರಿಗೆ ಮತ್ತೆ ಕ್ಷೇತ್ರದ ಜನತೆಗೆ ಇರತಕ್ಕಂತ ಭಕ್ತಿಯಿಂದ ಮಂಜುನಾಥ ಸ್ವಾಮಿಗೆ ಮತ್ತೆ ಆ ಧರ್ಮಾಧಿಕಾರಿಗಳಿಗೆ ಮತ್ತೆ ಅವರ ಆಡಳಿತ ವರ್ಗಕ್ಕೆ ನಾವು ನಿಮ್ ಜೊತೆ ಇದ್ದೇವೆ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಹೋಗ್ತಾ ಇದೀವಿ. ಈಗ ನಿಮ್ದೇ ಸರ್ಕಾರ ರಾಜ್ಯದಲ್ಲಿ ಇರುವಂತದ್ದು, ತನಿಖೆ SIT ತನಿಖೆಗೆ ಆದೇಶ ಮಾಡಿರುವಂತದ್ದು ನಿಮ್ದೇ ಸರ್ಕಾರ. ಷಡ್ಯಂತ್ರ ನಡೀತಿರೋದು ಎಲ್ಲಿ ಅಂತ ಅನ್ಸುತ್ತೆ ನಿಮ್ಗೆ? ಷಡ್ಯಂತ್ರ ಇಲ್ಲಿ ಬೇರೆ ಬೇರೆ ರೀತಿಯ, ಈಗ ಸೌಜನ್ಯ ಕೊಲೆ ವಿಚಾರನ ಪ್ರಸ್ತಾಪ ಮಾಡಿ ಮಾಡ್ತಾ ಇದ್ದಾರೆ. ಸೌಜನ್ಯಗೆ ನ್ಯಾಯ ಕೊಡ್ಬೇಡ್ರಿ, ಸೌಜನ್ಯದು ಮಾಡಿರೋದು ಸರಿ ಅಂತ ಯಾರಾದ್ರೂ ಕಾಂಗ್ರೆಸ್ನವ್ರು ಹೇಳ್ತಾವ್ರ? ಸೌಜನ್ಯ ಕೊಲೆ ಕೇಸ್ಗೆ ನ್ಯಾಯ ಸಿಗ್ಬೇಕು. ನಾನು ನೆನ್ನೆ ಹೇಳಿದ್ದೀನಿ ಗಲ್ಗಾಕ್ರಿ ಅಂತ. ನಮ್ಮ ಪಕ್ಷದ ಮುಖಂಡರು, ವಿರೋಧ ಪಕ್ಷದ ನಾಯಕರುಗಳು ಟೀಕೆ ಮಾಡಿದಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಸೌಜನ್ಯ ಹತ್ಯೆಗೆ ಏನಾಗಿದೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ. ಇಲ್ಲಿ ಷಡ್ಯಂತ್ರ ಕೊಲೆ ಕೇಸನ್ನು ಇಟ್ಕೊಂಡು ಸುಮ್ಮನೆ ಮಂಜುನಾಥ ಸ್ವಾಮಿ ಹೆಸರಿಗೆ ಅಪಕೀರ್ತಿ, ಅಪಚಾರ, ಕಪ್ಪು ಚುಕ್ಕೆ ತರ ಹೊರಟಿರೋದೇ ಷಡ್ಯಂತ್ರ. ಅದ್ರಲ್ಲಿ ಬೇರೆ ತರದ್ದು ಅದೇ ಅನ್ಸಲ್ಲ. ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ರು ಏನ್ ಹೇಳಿದ್ದಾರೆ ಅದು ಸತ್ಯ ಇದೆ. ಅಲ್ಲ, ಈಗ ಬಿಜೆಪಿಯವರು ಹೋಗ್ತಿದ್ದಾರೆ, ಅದೇ ಮಾರ್ಗವನ್ನ ನೀವು ಅನುಸರಿಸ್ತಿದ್ರಲ್ಲ, ಒಂದ್ ರೀತಿಯಲ್ಲಿ ಕೂಡ ಅವರು ಸರ್ಕಾರದ ವಿರುದ್ಧ ಇದ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂದ್ರೆ ಧಾರ್ಮಿಕ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ಬಿಜೆಪಿಯವ್ರು ಮಾಡಿದ್ರು ಅಂತ ನಾನೇನ್ ಮಾಡ್ತಾ ಇಲ್ಲ. ನಾನ್ ಮಾಡ್ತಾ ಇರ್ತಕ್ಕಂಥದ್ದು, ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಸ್ವಇಚ್ಛೆಯಿಂದ ನಾವು ಹಿಂದೂಗಳೇ. ಹಿಂದೂ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಕೇವಲ ಬಿಜೆಪಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಹಿಂದೂ ಸಂಪ್ರದಾಯವನ್ನ ಅಳವಡಿಸ್ಕೊಂಡು ಹಿಂದೂ ಸಂಸ್ಕೃತಿಯನ್ನು, ಹಿಂದೂ ಸಂಸ್ಕಾರವನ್ನ ಉಳಿಸಿ ಬೆಳೆಸಿ ಪೋಷಿಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಬಿಜೆಪಿ ಪಕ್ಷದ ಮುಖಂಡರು ರಾಜಕಾರಣಕ್ಕೋಸ್ಕರ ಇದನ್ನ ಬಳಸ್ಕೊತಾ ಇರ್ಬೋದೇ ಹೊರತು ಇದರಲ್ಲಿ ರಾಜಕೀಯ ಮಾಡ್ತಕ್ಕಂಥ ಅರ್ಥ ಇಲ್ಲ. ರಾಜಕೀಯ ಮಾಡಿದ್ರೆ ಮಂಜುನಾಥ ಸ್ವಾಮಿನೂ ಸಹ ಅದು ಒಪ್ಪೋದಿಲ್ಲ.
ಇದೇನು ಮಂಜುನಾಥ ಸ್ವಾಮಿಗೆ ಅಪಕೀರ್ತಿ ಅಪಪ್ರಚಾರ ಮಾಡಕ್ ಕೊಟ್ಟಿದ್ದಾರೆ ಅದಷ್ಟೇನೆ ಅವರು ಮಾತಾಡ್ಬೇಕೆ ಹೊರತು ಇದ್ರಲ್ಲಿ ರಾಜಕಾರಣ ಮಾಡಕ್ಕೆ ಹೋಗ್ಬಾರ್ದು. ಈಗ ಅನಾಮಿಕನ ಅವ್ರ ವಿರುದ್ಧನೂ ಕೂಡ ತನಿಖೆ ನಡೆಸಿ ಅನ್ನುವಂತ ಆಗ್ರಹಗಳು ಒತ್ತಡಗಳು ಕೇಳಿ ಬರ್ತಿದೆ ಬಿಜೆಪಿಯಿಂದ. ಈಗ ಸುಳ್ಳು ಮಾಹಿತಿಯನ್ನ ಯಾರಾದ್ರೂ ಕೊಟ್ಟಿದ್ರೆ ಅದು ತನಿಖೆ ಮಾಡಿದ್ರೆ ತಪ್ಪೇನಿಲ್ಲ. SIT ಈಗಾಗಲೇ ತನಿಖೆ ಮಾಡಿಸ್ತಾ ಇದೆ. ಮಧ್ಯದಲ್ಲಿ ತನಿಖೆ ವಿಚಾರ ನಾನು ಮಾತಾಡಿದ್ರೆ ತಪ್ಪಾಗ್ತದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಇರ್ತಕ್ಕಂಥ ಭಕ್ತಿಯನ್ನ ನಾನು ಪ್ರತಿಪಾದಿಸ್ಲಿಕ್ಕೆ ಮತ್ತೆ ಧರ್ಮಸ್ಥಳದ ಬಗ್ಗೆ ಬಹಳ ಬಲವಾಗಿ ನಿಂತ್ಕೊಳ್ಳಿಕ್ಕೆ ನಾವೆಲ್ಲರೂ ರ್ಯಾಲಿ ಹೋಗ್ತಾ ಇದ್ದೀವಿ. ಸೊ ಇದಿಷ್ಟು ಕೂಡ ಶ್ರೀನಿವಾಸ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.